ಮಲ್ಯ ನೀನ್ ಎಲೆಕ್ಷನ್ಗೆ ಅಂದೆ ನಿಂದ್ರು ಊರ್ಗೌಡ ನಾನು ಹೇಳಕತ್ತೀನಿ. ಅವ್ನ ಯಾವನ ನಿನ್ನೆ ಮೊನ್ನೆ ಬಂದವನಿಗೆ ಅಂಜಕ್ ಹೋಗ್ಬೇಡ. ನೀ ಎಲೆಕ್ಷನ್ ನಿಂದಿರ್ಬೇಕಷ್ಟೇ. ನೋಡ ಎಲೆಕ್ಷನ್ ನಿಂದ್ರತಪ್ಪ. ಎಲೆಕ್ಷನ್ ಅಂದ್ರೆ ಸುಮ್ನೆ ಆಗ್ತಾನಪ್ಪ, ಅದಕ್ಕ ರೊಕ್ಕ ಬೇಕಲ್ಲಪ್ಪ. ಮಲ್ಯ ರೊಕ್ಕ ಚಿಂತೆ ಬಿಡಲ್ಲೇನೋ. ಇನ್ನ ಎಲೆಕ್ಷನ್ ನಿಲ್ಸೋದು ನಾನೇನು ರೊಕ್ಕ ಮಾಡ್ಕೊಳಕಲ್ಲ. ಊರಾಗ ಸಾಲಿ ನೋಡಿ ಹೆಂಗದ, ಸಾಲಿ ಬೇಸ್ ಮಾಡಮ್. ಮೈದಾನಿಲ್ಲ ಹುಡ್ರಿಗೆ ಆಟ ಆಡಕ, ಸ್ವಲ್ಪ ಊರಿಗೆ ಅನ್ನೋ ಒಳ್ಳೇದ್ ಮಾಡಮ್. ಅಲ್ಲಲ್ಲಿ ಮಲ್ಯ ಗೌಡ್ ಮಾತ್ ಕೇಳಿ ಸಾಲ್ ತಂಟೆಗೆ ಹೋಗ್ಬೇಡ. ನಮ್ಮ ಊರಿಗೆ ಹೈಸ್ಕೂಲು ಸ್ಯಾಂಕ್ಷನ್ ಹಾಕದಿದಂತ, ಸ್ಕೂಲಿಗೆ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರಂತ. ಆ ಸುದ್ದಿ ಕೇಳಿ ಬೆಟ್ಟಪ್ ದಂಡಿ ಬಂದು ಊರಾಗ ಎಲೆಕ್ಷನ್ ನಿಂದ್ರಕೈತಾನ. ಅದಕ್ಕೆ ಸಾಲ್ ತಂಟೆಗೆ ಹೋಗ್ಬೇಡ್ರಿ. ಊರಿಗೆ ಏನೋ ಒಳ್ಳೇದ್ ಮಾಡ್ಬೇಕಂದ್ರ ಇವ್ನ ಯಾವನ ಅಣಿ ಅಂತಲ್ಲ ಅಡ್ಡ ಬಂದನ. ಅದೇ ಗೌಡ ನಾನ್ ಹೇಳೋದು, ಇವೆಲ್ಲ ಸುಮ್ನೆ ನಮ್ಗೆ ಯಾಕಪ್ಪ. ಆ ಬೆಟ್ಟಪ್ ದಾಣಿ ಮುಂದೆ ನಾವು ಗೆದ್ಬೇಕಲ್ಲಪ್ಪ ಗೌಡ. ಅಲ್ಲಲ್ಲಿ ಮಲ್ಯ ಈ ಊರ್ ಗೌಡ ಅವನ ನಾನು ಹೇಳಿದ್ದು ಇಡೀ ಊರ್ ಕೇಳ್ಬೇಕಾದ್ರ ಅವನ ಯಾವನ ಬೆಟ್ಟದ ಬಂಡಿಗೆ ಹಂಚ್ಕೊಂಡಿದ್ದೆ ನೀನು. ಅಲ್ಲಪ್ಪ ಗೌಡ ಇಷ್ಟೆಲ್ಲ ಹೇಳ್ತಂದ್ಮೇಲೆ ನಿನ್ ಮಾತಿ ಬೆಲೆ ಕೊಟ್ಟ ನಾನು ನಿಂದಿರ್ತಾಗ ಎಲೆಕ್ಷನ್. ಈ ಮಾತಿಗೆ ನನಗ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ನೋಡಲ್ಲಿ ಮೇಲೆ. ಸರಿ ತಪ್ಪ ಗೌಡ, ನಾನು ಮನೆ ಕೆಲ್ಸ ಐತೆ ಹೋಗಿ ಬರ್ತೀನಿ. ಸರಿ ಹೋಗಿ ಬಾ. ಟೈಮ್ ಆಯ್ತಲ್ಲ ಶಂಕರ, ಹೋಯ್ತು ನಾನು. ಕಡೆಪ್ ಗೌಡ ನಿನಗೆ ಒಂದು ವಿಷಯ ಆತ್ನ, ಅವ್ನ ಮಲ್ಯದ ಕೇಳಲ್ಲ. ಗೌಡ ಬೆಟ್ಟಪ್ ದಂಡಿನೇ ಅವ್ರ ಅಪ್ಪನ ಆಕ್ಸಿಡೆಂಟ್ ಮಾಡಿ ಕೊಲಿಸಿಬಿಟ್ನಪ್ಪ. ಎದಕಲ್ಲಿ ಶಂಕರ ಹಿಂಗ ಯಾಕೆ ಮಾಡಿದ್ ಅವನು? ನೀರೇ ಬಂತಪ್ಪ ಅಂತ ಹೇಳೋದಲ್ಲ, ಮನೆ ಕಡೆ ಬಂದಾಗ ಹೇಳ್ತೀನಿ. ಸರಿ ಆಯ್ತಾಗ ಬಾ ಮನೆ ಕಡೆ.